ಹಾಗೆ ನಿಂತು ಬಿಟ್ರಿ? ಹಾಕೊಳ್ಳಿ, ಸ್ನಾನ ಮಾಡಿ. ದೇವ್, ಸ್ನಾನ ಏನೋ ಮಾಡ್ತಿದ್ದೀರಾ, ಆದ್ರೆ ಪವಿತ್ರ ಅವ್ರು ಸರಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ಬೇಕು. ಹೇಳ್ಕೋತ ಮಾಡಿ ಸ್ನಾನ. ಮಾಡಿ ಮಾಡಿ. ಮನ್ಸಲ್ಲಿ ಹೇಳ್ಕೊಳ್ತಿದ್ದೆ, ಸರಿ ಬಿಡಿ, ಈಗ ಹೇಳ್ಕೊಂಡು ಹಾಕೊಳ್ತೀನಿ. ಪವಿತ್ರ ಸರಿ ಹೋಗ್ಬೇಕು, ಪವಿತ್ರ ಸರಿ ಹೋಗ್ಬೇಕು, ಪವಿತ್ರ ಪವಿತ್ರ ಸರಿ ಹೋಗ್ಬೇಕು. ಜೋರಾಗಿ ಹೇಳಿ, ಕೇಳಿಸ್ಬೇಕು. ಪವಿತ್ರ ಸರಿ ಹೋಗ್ಬೇಕು, ಪವಿತ್ರ ಸರಿ ಹೋಗ್ಬೇಕು, ಪವಿತ್ರ. ಸರ್ಸು ಡಬಲ್ ಕೋ ಸರ್ಸು. ಕಾರಲ್ಲಿದೆ, ತರ್ತೀನಿ. ಸರು ಸರು ಸರು, ಬಿಡ ಬಿಡ. ನಾವೇನ್ ರೆಸಾರ್ಟ್ ಅಲ್ಲಿ ಪೂಲಲ್ಲಿ ಇದೀವ, ಒರ್ಸ್ಕೊಂಡು ಎಂಜಾಯ್ ಮಾಡಕ್ಕೆ. ಕಷ್ಟ ಆಗುತ್ತೆ. ವ್ರತನ ಭಕ್ತಿಯಿಂದ ಮಾಡ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಸೀತಾಗಿದೆ, ನನ್ ಕೈಲಾಗಲ್ಲ. ಆಗಲ್ವಾ? ಸರಿ ಬಿಡಿ, ಏಜೆ ಕರಿತೀನಿ. ಏಜೆ, ಏಜೆ. ಬೇಡ 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 ಬೇಡ, ಮಾಡ್ತೀನಿ. ಏನ್ ಮಾಡ್ಬೇಕು ಇವಾಗ? ಹಾ, ಇದು ಸಿಂಪಲ್. ದೇವಸ್ಥಾನನ ಪ್ರದಕ್ಷಿಣೆ ಹಾಕ್ಬೇಕು, ಅದು ಮಂಡಿಗಾಲಲ್ಲಿ 330 ಹೆಜ್ಜೆ ಅಷ್ಟೇ. ಏನೋ ಮಂಡಿ ಗಾಯ ಆದ್ರೆ ಏಜೆ, ಯಾಕೆಲ್ಲದಕ್ಕೂ ಏಜೆ ಅಂತೀರಾ? ಅಣ್ಣ ಮಾಡ್ತೀನಿ ಅಂತ ಹೇಳತ್ತಲ್ಲ. ಸರಿ, ಆದ್ರೆ ಒಂದ್ ಕಂಡೀಷನ್. ಪ್ರದಕ್ಷಿಣೆ ಹಾಕ್ತಾ ಹಾಕ್ತಾ ಭಕ್ತಾದಿಗಳ ಹತ್ರ ಭಿಕ್ಷೆ ಬೇಡ್ಬೇಕು. ಭಿಕ್ಷೆ ಬೇಡಿದ ದುಡ್ಡನ್ನ ದೇವ್ರ ಹುಂಡಿಗೆ ಹಾಕ್ಬೇಕು ಅಷ್ಟೇ. ಅಣ್ಣ, ದೇವ್ರ ಕೆಲ್ಸ ಇಲ್ಲ ಅನ್ಬೇಡ, ಒಪ್ಕೋ. ನಂದು ಒಂದ್ ಜನ್ಮ, ಯಾವಳನ್ನ ಸಾಯಿಸ್ಬೇಕು ಅಂತ ಕಾಯ್ತಿದ್ದೀನೋ ಅವಳನ್ನ ಉಳಿಸ್ಕೋಬೇಕು ಅಂತ ವ್ರತ ಮಾಡ್ತಿದ್ದೀನಿ. ಇಲ್ಲ ಸರು, ಮಾಡ್ತೀನಿ. ದೇವ್ರ ಮುಂದೆ ಎಲ್ಲರೂ ಭಿಕ್ಷಕರಲ್ವಾ, ಮಾಡ್ತೀನಿ ನಾನು. ಸರಿ ಬನ್ನಿ, ಪಂಚೆ ಉಡ್ಕೋಬೇಕು, ರೆಡಿ ಆಗಂತ. ಬನ್ನಿ. ಇವಳು ಅಜ್ಜಿ ಪಂಚೆ ಉಟ್ಕೋಬೋದಂತೆ, ಆದ್ರೆ ತಲೆ ಒರ್ಸ್ಕೊಂಬಾರ್ದಂತೆ. ಎಲ್ಲ ಪ್ಲಾನ್ ಮಾಡೇ ಮಾಡ್ತಾ ಇದ್ದಾಳೆ ಇವಳು. ಬನ್ನಿ. ದೇವ್ರಿಗೆ ನಮಸ್ಕಾರ ಮಾಡಿ ಶುರು ಮಾಡಿ. ಸರ್ ಭಿಕ್ಷೆ ಕೊಡಿ ಸರ್. ಸರ್ ಎಷ್ಟಿದೆಯೋ ಅಷ್ಟು ಕೊಡಿ ಸರ್. ದೇವಸ್ಥಾನದೊಳಗೆ ಭಿಕ್ಷೆ ಬಿಡಕ್ಕೆ ಬಂದ್ಬಿಟ್ರಾ? ಯಾವ ಕೊಡಲ್ಲ. ಸುಮ್ಮನೆ ಹೊರಗೆ ನಿಂತ್ಕೊಂಡ್ರೆ ಎಲ್ಲರೂ ನನ್ನ ಹತ್ರನೇ ಬಂದು ಮಾಮೂಲಿ ಕೊಟ್ಟು ಹೋಗ್ತಿದ್ರು.
ಅಂತವನ್ ಕೈಯೆಲ್ಲ ತಿರ್ಪೆ ಎತ್ತಂಗ್ ಮಾಡ್ಬಿಟ್ಟಿಯಲ್ಲೇ. ಅಣ್ಣ ಬೇಜಾರ್ ಮಾಡ್ಕೋಬೇಡ, ಮುಂದೆ ಬೇರೆ ಯಾರಾದ್ರೂ ಸಿಗ್ತಾರೆ. ಅಯ್ಯೋಯ್ಯೋ, ಎಣಿಸ್ತಿರೋದು ನಾನು. ಈ ಆಗಿರೋದು 220 ಅಲ್ಲ 220 230. ಮಧ್ಯದಲ್ಲಿ ಯಾರೋ ಬಂದ್ಬಿಟ್ರು, ಲೆಕ್ಕ ಎಲ್ಲ ತಪ್ಪೋಯ್ತು. ಮೊದ್ಲಿಂದ ಶುರು ಮಾಡಿ. ಅತ್ತೆ ಮೊದ್ಲಿಂದನಾ? ಮತ್ತೆ ಮೊದ್ಲಿಂದ ಮಾಡಿದ್ರೆ ಪಾಪ ಅಣ್ಣನ ಪರಿಸ್ಥಿತಿ. ಅಯ್ಯೋ ಸರು, ಇದು ದೇವ್ರ ವಿಷಯ. ಸುಸ್ತಾದ್ರೂ ಪರವಾಗಿಲ್ಲ, ಲೆಕ್ಕ ಮಾತ್ರ ತಪ್ಪಬಾರ್ದು. ಆಚಾರ ಮತ್ತೆ ಲೆಕ್ಕಾಚಾರ ಕರೆಕ್ಟ್ ಆಗಿರ್ಬೇಕು. ದೇವವ್ರೆ, ನೀವು ಮೊದ್ಲಿಂದ ಶುರು ಮಾಡಿ. 1 2 ನಾನು ಅಬ್ಸರ್ವ್ ಮಾಡಿದ್ದೀನಿ. ಬಟ್ ಇದು ಫೋನಲ್ಲಿ ಡಿಸ್ಕಸ್ ಮಾಡುವಂಥ ವಿಚಾರ ಅಲ್ಲ. ಪರ್ಸನಲ್ ಸಿಕ್ಬಿಟ್ಟು ಆಮೇಲೆ ಡಿಸ್ಕಸ್ ಮಾಡೋಣ. ಅಲ್ಲಿ ತನಕ ಈ ವಿಷಯನ ಹೋಲ್ಡಲ್ಲಿರ್ತೀವಿ. ಓಕೆ. ನಿಂಗೆ ಗೊತ್ತು ನಾನು ಎಂತ ಒಳ್ಳೆ ಹುಡುಗಿ ಅಂತ. ನಾನು ಜಾಸ್ತಿ ಏನೂ ಆಸೆ ಇಲ್ಲ. ನನ್ನ ರಿಕ್ವೆಸ್ಟು ಒಂದೇ ಒಂದು, ನನ್ನ ತಂಗಿನ ಮದುವೆ ಆಗೋ ಹುಡುಗ ಚೆನ್ನಾಗಿರ್ಬೇಕು. ಅವಳನ್ನ ಖುಷಿಯಾಗಿ ನೋಡ್ಕೋಬೇಕು. ಅವಳ ಲೈಫು ನನ್ನ ಥರ ಆಗಬಾರ್ದು. ನೀನು ಅಷ್ಟೇ, ನಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊ. ಇದಿಷ್ಟು ನನ್ನ ರಿಕ್ವೆಸ್ಟು. ನೀನು ಕೇಳಿಸ್ಕೊಂಡಿದ್ಯಾ ತಾನೆ? ಒಂದು ವಾರ ನಾ ಸಿನಿಮಾ ಸ್ಟೈಲಲ್ಲಿ ತಥಾಸ್ತು ಅಂತ ಹೇಳು ದೇವ್ರೆ. ಬಡ್ ಜೀವ ಹೇಗೋ ಬದುಕೋತೀನಿ. ಅಲ್ಲಮ್ಮ, ಎಲ್ಲ ಭಕ್ತಾದಿಗಳು ಭಕ್ತಿಗಿಂತ ದೇವಸ್ಥಾನಕ್ಕೆ ಬೈಕೆ ಬರ್ತಾರೆ. ಆದ್ರೆ ನೀನು ದೇವ್ರ ಹತ್ರ ಸ್ನೇಹಿತೆ ತರ ಮಾತಾಡ್ತಾ ಇದೀಯಲ್ಲ. ಹ್ಞೂ, ನಾನು ಮತ್ತೆ ದೇವ್ರು ತುಂಬಾ ವರ್ಷದಿಂದ ಫ್ರೆಂಡ್ಸು. ನಾನು ಏನ್ ಕೇಳಿದ್ರು ಅವ್ರು ಕೊಡ್ತಾರೆ. ಇವತ್ ನಾನು ಬೇಡ್ಕೊಂಡಿರೋದ್ನ ದೇವ್ರು ಈಡೇರಿಸ್ತಾರಲ್ಲ ಪುರೋಹಿತ್ರೆ. ನೋಡಮ್ಮ, ಎಷ್ಟೆಷ್ಟೋ ಬೇಡಿಕೆಗಳು ಬರುತ್ತೆ. ಕೆಲವು ಬೇಡಿಕೆಗಳು ಈಡೇರುತ್ತೆ, ಕೆಲವು ಬೇಡಿಕೆಗಳು ಈಡೇರಲ್ಲ. ಈಡೇರದೇ ಇರೋ ಬೇಡಿಕೆಗಳನ್ನ ವ್ರತಗಳನ್ನ ಮಾಡಿ ಈಡೇರಿಸ್ಕೊಳ್ತಾರೆ. ನಾನು ವ್ರತ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ನಮ್ಮ ಮನೆಯವ್ರು ಚೆನ್ನಾಗಿರ್ಬೇಕು ಅಷ್ಟೇ. ನಮ್ಮಪ್ಪ ನಮ್ಮಮ್ಮ ನನ್ನ ತಂಗಿ ಎಲ್ಲರೂ ಖುಷಿಯಾಗಿರ್ಬೇಕು. ಒಂದು ವ್ರತ ಇದೆ ತಾಯಿ, ಅದನ್ನ ಯಾರಿಗೂ ನಾನು ಸುಲಭವಾಗಿ ಹೇಳಲ್ಲ. ಅದರಲ್ಲೂ ಯಾಕೆ ಅಂತ ಹೇಳ್ತೀನಿ. ಆ ವ್ರತನ ಅಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ಒಂದು ವಿಶೇಷವಾದ ದಿನ ಇದೆ. ಅದು ಪ್ರತಿ 12 ವರ್ಷಕ್ಕೊಂದಿನ ಬರುತ್ತಮ್ಮ. ನಿನ್ನ ಪುಣ್ಯಕ್ಕೆ ಆ ದಿನ ಇವತ್ತೇ ಬಂದಿದೆ. ಎಷ್ಟೋ ಜನ ಆ ವ್ರತನ ಕೇಳಿ ಮಾಡಕ್ಕಾಗ್ದಿರಾ ಓಡೋಗಿರೋ ಉದಾಹರಣೆನೂ ಇದೆ ಅಮ್ಮ. ನಾನೇನು ಹೆದರ್ಕೊಳ್ಳೋದಿಲ್ಲ. ಅದೇನೇ ಇದ್ರು ನಾನು ಮಾಡ್ತೀನಿ. ಒಟ್ನಲ್ಲಿ ನಾ ಅನ್ಕೊಂಡಿದ್ದು ಈಡೇರ್ಬೇಕಷ್ಟೆ. ಇದು ಹೆಣ್ಮಕ್ಳು ಮಾಡೋ ವ್ರತ ಅಲ್ಲಮ್ಮ. ನಿಮ್ಮಲ್ಲಿ ಯಾರನ್ನ ಅಣ್ಣ ತಮ್ಮದ್ರಿದ್ರೆ ಅವ್ರು ಮಾಡೋ ವ್ರತ ಇದು. ನಮ್ಮ ಮನೇಲಿ ಯಾರು ಗಂಡ್ಮಗ ಇಲ್ಲ. ಆದ್ರೆ ನಾನೇ ಗಂಡ್ಮಗ ತರ. ಅದೇನೇ ಇದ್ರು ನನಗೆ ಹೇಳಿ, ನಾನ್ ಮಾಡ್ತೀನಿ. ಕೆಲವು ವ್ರತನ ಮನೆ ಗಂಡ್ಮಕ್ಳೇ ಮಾಡಬೇಕು. ಯಾಕೆ ಅಂದ್ರೆ ಅದು ಸಾಮಾನ್ಯವಾದ ವ್ರತ ಅಲ್ಲ. ಅಂತದ್ದೇನಿದೆ ಆ ವ್ರತದಲ್ಲಿ?